ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಇವತ್ತು ಕೇವಲ ನಿಮಗೆ 4 ರೂಪಾಯಿಯಿಂದ ಈರುಳ್ಳಿ ಶುರುವಾಗ್ತಾ ಇದೆ. ಅಂದರೆ ಟಾಪ್ ರೇಟ್ ಎಷ್ಟಿರಬಹುದು ಅಂತ ಹೇಳಿ ನಾವು ಇವಾಗ ಚೆಕ್ ಮಾಡ್ತಾ ಹೋಗೋಣ. ಮೊನ್ನೆ ಎಲ್ಲ ಯಶವಂತಪುರ ಮಾರ್ಕೆಟ್ ರಜೆ ಇತ್ತು. ಮೊನ್ನೆ ರಜೆ ಇರಲಿಲ್ಲ, ಬಟ್ ನಾವು ವಿಡಿಯೋ ಹಾಕಿರಲಿಲ್ಲ. ಇವತ್ತು ರೇಟು ಎಷ್ಟು ಚೇಂಜಸ್ ಆಗಿದೆ ಬೆಳ್ಳುಳ್ಳಿಲಿ ಅಂತ ಕೂಡ ನಾವು ಚೆಕ್ ಮಾಡ್ತಾ ಹೋಗಬೇಕಾಗತ್ತೆ. ಹಾಗೆಯೇ ಆಲೂಗಡ್ಡೆ ವೀಡಿಯೋಗಳು ಕೂಡ ನಾವು ಚೆಕ್ ಮಾಡಬೇಕಾಗತ್ತೆ. ಆಲೂಗಡ್ಡೆ ರೇಟು ಜಾಸ್ತಿ ಆಗಿದೆಯಾ, ಕಡಿಮೆ ಆಗಿದೆಯಾ, ಹಬ್ಬದ ಪ್ರಯುಕ್ತವಾಗಿ ಇವಾಗ ಎಲ್ಲದರಲ್ಲೂ ರೇಟ್ ಜಾಸ್ತಿ ಆಗಿರುತ್ತಾ ಅಥವಾ ಕಡಿಮೆ ಆಗಿರುತ್ತಾ ಅಂತ ಹೇಳಿಬಿಟ್ಟು ಇವಾಗ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಶುಂಠಿ ರೇಟು ಟಾಪ್ ರೇಟು 60 ರೂಪಾಯಿ ತನಕ ಇತ್ತು. 60, 62, 63 ಈ ರೇಂಜಿಗೆ ನಡೀತಾ ಇತ್ತು. ಬಟ್ ಇವತ್ತು ಶುಂಠಿ ರೇಟು ಜಾಸ್ತಿ ಇದೆಯಾ ಅಥವಾ ಕಡಿಮೆ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡೋಣ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 28/8/2025 ಗುರುವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಇವತ್ತು ಯಶವಂತಪುರ ಮಾರ್ಕೆಟ್ ಓಪನ್ ಇದೆ. ನಿನ್ನೆ ಕ್ಲೋಸ್ ಇತ್ತು, ಮೊನ್ನೆ ಓಪನ್ ಇತ್ತು, ಬಟ್ ನಾವು ವಿಡಿಯೋ ಹಾಕಿಲ್ಲ. ಸೋಮವಾರ ಮಾತ್ರನೇ ನಾವು ವಿಡಿಯೋ ಹಾಕಿರೋದು. ಮಂಗಳವಾರ ಮತ್ತು ಬುಧವಾರ 2 ದಿನನೂ ವಿಡಿಯೋ ಹಾಕಿಲ್ಲ. ಹಾಗಾಗಿ ರೇಟು ಹೆಚ್ಚು ಕಡಿಮೆ ಆಗಿರುತ್ತೆ. ಸೊ ವಿಡಿಯೋನ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮಗೆ ಒಂದು ಒಳ್ಳೆ ಕ್ಲಾರಿಟಿ ಸಿಗತ್ತೆ. ಜೊತೆಗೆ ಇವತ್ತು ಅರೈವಲ್ಸು ಸಿಕ್ಕಾಪಟ್ಟೆ ಜಾಸ್ತಿ ಬಂದಿದೆ. ಸೊ ಅದನ್ನು ಕೂಡ ನೀವು ಕ್ಲಿಯರಾಗಿ ನೋಡ್ಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ಸೈಜ್ ವೈಸ್ಗಳ ಮೇಲಿನ ರೇಟ್ ಕೂಡ ಮೆನ್ಷನ್ ಮಾಡಿರ್ತೀವಿ. ಯಾವುದೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ತನಕ ನೋಡಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ಬೆಲೆನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 11 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1100 ರೂಪಾಯಿ ಆಗುತ್ತೆ, ನೋಡಬಹುದು. ಇದು ಇವತ್ತಿನ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ರೇಟು ಇದಾಗಿದೆ. ಫ್ರೆಶ್ ಆಲೂಗಡ್ಡೆ ಕೂಡ ಇದೆ. ಇದು 12 ರೂಪಾಯಿ kg ಇದೆ. 1200 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಲು. ಯಾರೆಲ್ಲ ಆಲೂಗಡ್ಡೆ ಬೇಕು ಅಂದವರು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಈ ತಕ್ಷಣವೇ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. 13 ರೂಪಾಯಿ kg ಇದೆ. 1300 ರೂಪಾಯಿ ಆಗುತ್ತೆ, ನೋಡಬಹುದು. ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಂಡು ಹೋಗ್ಬೋದು. ಇದು 14 ರೂಪಾಯಿ kg ಇದೆ. 1400 ರೂಪಾಯಿ ಆಗುತ್ತೆ. 50 kgಯ ಬ್ಯಾಗಿಗೆ ನಿಮಗೆ 700 ರೂಪಾಯಿ ಆಗುತ್ತೆ. ಸೊ ಇದು ಕೂಡ 14 ರೂಪಾಯಿ kg ಇದೆ. 1400 ರೂಪಾಯಿ ಆಗುತ್ತೆ. ನಿಮಗೆ 1 ಕ್ವಿಂಟಲ್ ಕೊಂಡ್ಕೊಳ್ಳೋಕೆ ಕಷ್ಟ ಆಗತ್ತೆ ಅಂದ್ರೂ ಕೂಡ 50 kgಯ ಬ್ಯಾಗ್ ಕೂಡ ಕೊಂಡ್ಕೊಂಡು ಹೋಗಬಹುದು. ಇದು 750 ರೂಪಾಯಿ ಆಗುತ್ತೆ, ನೋಡ್ಬೋದು. 15 ರೂಪಾಯಿ kg ಇದೆ. 1500 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಇದು 16 ರೂಪಾಯಿ kg ಇದೆ. 1600 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಲು, ನೋಡಬಹುದು. ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ. ಇದು 16 ರೂಪಾಯಿ kg ಇದೆ. 1600 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಲು, ನೋಡಬಹುದು. ಏನೇ ಡೌಟ್ ಇದ್ರೂ ಕಾಲ್ ಮಾಡ್ಬೋದು ಅಥವಾ ಈ ತಕ್ಷಣವೇ ನೀವು ಕಮೆಂಟ್ ಕೂಡ ನೀವು ಮಾಡಬಹುದು. ಯಾವಾಗ ವಿಡಿಯೋ ನೋಡ್ತಿರಲ್ಲ ಆ ತಕ್ಷಣವೇ ಕಮೆಂಟ್ ಕೂಡ ಮಾಡ್ಬೋದು. ಇದು 19 ರೂಪಾಯಿ kg ಇದೆ. 1900 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನಿಮ್ಮ ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಬಹುದು. ಮತ್ತು ನೀವು ಬರೋಕ್ಕಾಗಿಲ್ಲ ಅಂದರೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಬೋದು. ಇದು 20 ರೂಪಾಯಿ kg ಇದೆ. 1 ಕ್ವಿಂಟಲ್ಗೆ 2000 ರೂಪಾಯಿ ಆಗುತ್ತೆ. ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟ್ ನೋಡ್ತಾ ಇದ್ದೀವಿ. 20 ರೂಪಾಯಿಗೆ 1 kg ಆಲೂಗಡ್ಡೆ ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ ನಿಮಗೆ 2000 ರೂಪಾಯಿ ಆಗುತ್ತೆ. ಅದೇ ನಿಮ್ಗೆ 50 kgಯ ಬ್ಯಾಗಿಗೆ 1000 ರೂಪಾಯಿ ಆಗುತ್ತೆ. ನೋಡಿಕೊಂಡು ನೀವು ತೊಗೊಂಡು ಹೋಗಬೇಕಾಗತ್ತೆ. ಆಲೂಗಡ್ಡೆ ಬೆಳೆದಿರುವಂತಹ ರೈತರು ಯಾರೆಲ್ಲ ಈ ವಿಡಿಯೋಗಳನ್ನ ನೋಡ್ತಾ ಇದ್ದೀರಲ್ವ, ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬೇಕು ಅಂದರೆ ನೀವು ಕಾಲ್ ಮಾಡಬೇಕು. ಕಾಲ್ ಮಾಡಿ ಬಂದು ನೀವು ಬೆಳೆದಿರುವಂತಹ ಬೆಳೆನ ತಂದು ಮಾರಬಹುದು. ಅದ್ರ ಜೊತೆಗೆ ನಿಮ್ಮ ಬೆಳೆ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ, ನಿಮಗೂ ಕೂಡ ಒಂದೊಳ್ಳೆ ರೇಟ್ ಸಿಗತ್ತೆ. ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಆಲೂಗಡ್ಡೆ ರೇಟು 20 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಇದನ್ನು ಗಮನಿಸಬೇಕಾಗತ್ತೆ. ಆ್ಯಂಡ್ ಪೆಪ್ಸಿ ಆಲೂಗಡ್ಡೆ ಬೆಳೆದಿರುವಂತಹ ರೈತರಿಗೆ ಒಂದೊಳ್ಳೆ ರೇಟ್ ಸಿಗತ್ತೆ. ಫ್ರೆಶ್ ಆಗಿದ್ದಲ್ಲಿ ಒಳ್ಳೆ ರೇಟ್ ಇದೆ. ಸೊ ನೋಡಿಕೊಂಡು ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು. ನೀವು ಬೆಳೆದಿರುವಂತಹ ಬೆಳೆ ಯಾವುದು ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ಎಷ್ಟು ಕ್ವಿಂಟಲ್ ಬೆಳೆದಿದ್ದೀರಾ ಅಂತ ಕೂಡ ಕಮೆಂಟ್ ಮಾಡಿ ನೀವು ತಿಳಿಸ್ಕೊಡ್ಬಹುದು. ಆಲೂಗಡ್ಡೆ ರೇಟು ಹಬ್ಬಕ್ಕೋಸ್ಕರ ಜಾಸ್ತಿನೂ ಆಗಿಲ್ಲ, ತೀರಾ ಕಡಿಮೆನೂ ಆಗಿಲ್ಲ, ನೋಡಬಹುದು. 20 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ. ನೋಡಿಕೊಂಡು ಇವತ್ತಿನ ಮಾರ್ಕೆಟ್ಗೆ ನೀವು ಬಂದು ನೀವು ಗ್ರಾಹಕರಾಗಿದ್ದರೆ ಕೊಂಡ್ಕೊಳ್ಬೇಕಾಗತ್ತೆ. ರೈತರಾಗಿದ್ದರೆ ರೇಟ್ಗಳನ್ನ ತಿಳ್ಕೊಳ್ಳಿ, ನಿಮಗೂ ಕೂಡ ಬೇಕಾಗತ್ತೆ. ಇವಾಗ ನಾವು ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಅತಿ ಮುಖ್ಯವಾಗಿದೆ ಶುಂಠಿ ರೇಟ್ ಇವಾಗ, ಯಾಕಂದರೆ ರೇಟ್ ಜಾಸ್ತಿ ಇದೆ. ನೋಡ್ಬೋದು 15 ರೂಪಾಯಿ kg ಇದೆ. ಇದು ಚಿಕ್ಕ ಪೀಸು ಚಕ್ಕೆ, ಇದಕ್ಕೇ 15 ರೂಪಾಯಿ kg ಇದೆ. ಇದು 38 ರೂಪಾಯಿ kg ಇದೆ. ಇದು ಕೂಡ ಚಕ್ಕೆನೇ 38 ರೂಪಾಯಿಗೆ 1
ಕೆ ಜಿ 3800 ರೂಪಾಯಿಗೆ 1 ಕ್ವಿಂಟಲ್ಲು. ನೋಡಬಹುದು 38 ರೂಪಾಯಿಗೆ ಯಾವ ರೇಂಜಿನ ಶುಂಠಿ ಸಿಗ್ತಾ ಇದೆ ಅನ್ನೋದನ್ನ ನೀವು ಮೊದಲು ಗಮನಿಸಬೇಕಾಗತ್ತೆ. ಆ್ಯಂಡ್ ರೈತರು ಇದನ್ನು ನೋಡಿಕೊಂಡು ನೀವು ಬೆಳೆದಿರುವಂಥ ಬೆಳೆನ ಇದೇ ರೀತಿಯೇ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ. ಇದು 40 ರೂಪಾಯಿ ಕೆ ಜಿ ಇದೆ, 4000 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಲು. ನಿಮಗೆ ಗ್ರಾಹಕರಾಗಿದ್ದರೆ ಕೊಂಡ್ಕೊಳ್ಳೋಕೆ ಕಷ್ಟ ಆಗತ್ತೆ ಅಂದರೆ 60 ಕೆ ಜಿಯ ಬ್ಯಾಗಿಗೆ 2400 ರೂಪಾಯಿ ಆಗುತ್ತೆ ನೋಡಬಹುದು. ಆ್ಯಂಡ್ ರೈತರಿಗೂ ಕೂಡ 60 ಕೆ ಜಿಯ ಬ್ಯಾಗಿಗೆ ಏನು ರೇಟ್ ಆಗುತ್ತೆ ಅನ್ನೋದನ್ನ ನೀವು ಕೂಡ ತಿಳ್ಕೊಳ್ಬೇಕಾಗತ್ತೆ. ಯಾಕಂದರೆ ನೀವು ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬೇಕಂದ್ರೆ ಪ್ರತಿಯೊಂದನ್ನು ನೀವು ಗಮನಿಸಬೇಕಾಗತ್ತೆ. ಇದು 53 ರೂಪಾಯಿ ಕೆ ಜಿ ಇದೆ ನೋಡ್ಬೋದು ದೊಡ್ಡ ಹಲ್ಲೆಗೆ. ಇದು 5300 ರೂಪಾಯಿ ಆಗುತ್ತೆ. ನಿಮಗೆ ಮೊನ್ನೆ ಆವಾಗನೇ ಹೇಳಿದೆ ಶುಂಠಿ ರೇಟು ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ ಅಂತ ಹೇಳಿ ಕೇಳಿದವಾಗ ನೋಡಬಹುದು ಈ ರೇಟು ಜಾಸ್ತಿನೇ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ. ಇದು 60 ರೂಪಾಯಿಗೆ 1 ಕೆ ಜಿ ಸಿಗ್ತಾ ಇದೆ. ಇದು 6000 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಆ್ಯಂಡ್ 60 ಕೆ ಜಿಯ ಬಗೆಗೆ 3600 ರೂಪಾಯಿ ಆಗುತ್ತೆ ನೋಡಬಹುದು. ಪ್ರತಿಯೊಂದನ್ನು ಗಮನಿಸಬೇಕಾಗತ್ತೆ. ರೈತರು ಪ್ರತಿಯೊಂದನ್ನು ಗಮನಿಸ್ಬಿಟ್ಟು ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಬಹುದು. ಅತಿ ದೊಡ್ಡ ಹಲ್ಲೆಗೆ ಒಳ್ಳೆ ರೇಟ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ನೀವು ಬೆಳೆದಿರುವಂತಹ ಬೆಳೆನ ಚೆನ್ನಾಗಿದ್ದು ಫ್ರೆಶ್ ಆಗಿದ್ದು ಹಲ್ಲೆಗಳು ಕೂಡ ದೊಡ್ಡದಲ್ಲಿದ್ದರೆ ನಿಮಗೂ ಕೂಡ ಒಂದೊಳ್ಳೆ ರೇಟು ಸಿಗತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ನೋಡಿಕೊಂಡು ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಬಹುದು. ಇದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ. ಆ್ಯಂಡ್ ರೇಟು ಯಾವಾಗ ಕಡಿಮೆ ಆಗತ್ತೆ ಅಂತ ಗೊತ್ತಿಲ್ಲ ಶುಂಠಿ ರೇಟು. ಆ್ಯಂಡ್ ಇದಕ್ಕಿಂತಲೂ ಜಾಸ್ತಿ ಹೋಗಬಹುದಾ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಶುಂಠಿ ರೇಟು ಈಗ ಆಲ್ರೆಡಿ 6000, 6100, 6200, 6500 ರೂಪಾಯಿ ತನಕನೂ ಹೋಗಿತ್ತು. ಶುಂಠಿ ನೀವು ಬೆಳೆದಿರುವಂಥ ಶುಂಠಿ ಫ್ರೆಶ್ ಇದ್ದಲ್ಲಿ ಒಳ್ಳೆ ರೇಟ್ ಹೋಗುತ್ತೆ. ನೋಡಿಕೊಂಡು ನೀವು ಕೂಡ ತರಬಹುದು. ಆ್ಯಂಡ್ ಸಡನ್ನಾಗಿ ಕಡಿಮೆ ಆದರೆ ನೋಡಬೇಕಾಗತ್ತೆ, ಚೆಕ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಬೇಗನೆ ಶುಂಠಿ ತಂದು ಮಾರಿ ಅಂತ ಹೇಳಿಬಿಟ್ಟು. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 50 ರೂಪಾಯಿ ಕೆ ಜಿ ಇದೆ ನೋಡ್ಬೋದು. ಯಾವ ರೇಟಿಂದ ಶುರುವಾಗ್ತಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಇದು 60 ರೂಪಾಯಿಗೆ 1 ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ. ಬೆಳ್ಳುಳ್ಳಿ ಬೆಳೆದಿರುವಂಥವ್ರು ಇದನ್ನು ಗಮನಿಸಬೇಕಾಗತ್ತೆ. ಇದು ಕೂಡ 70 ರೂಪಾಯಿಗೆ 1 ಕೆ ಜಿ, 1 ಕೆ ಜಿಗೆ 70 ರೂಪಾಯಿ ಸಿಗ್ತಾ ಇದೆ ನೋಡಬಹುದು. ಇದು ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ವಿಡಿಯೋ ಇದಾಗಿದೆ. ಇದು ಕೂಡ 70 ರೂಪಾಯಿಗೆ 1 ಕೆ ಜಿ ಸಿಗ್ತಾ ಇದೆ. ಸೊ ನಿಮ್ಗೆ ಏನೇ ಡೌಟ್ ಇದ್ರೂ ನೀವು ಕಾಲ್ ಮಾಡಬಹುದು. ಇದು ಕೂಡ 70 ರೂಪಾಯಿಗೆ 1 ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ. ನಿಮಗೆ ನಮ್ಮ ವಾಟ್ಸಪ್ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನಿಮಗೆ ಯಾವ ರೀತಿ ವಿಡಿಯೋಗಳು ಸಿಗುತ್ತೆ ಅನ್ನೋದನ್ನ ಕೂಡ ನಾವು ಒಂದು ವಿಡಿಯೋ ಮಾಡಿ ಹಾಕಿರ್ತೀವಿ. ಅದನ್ನು ಕೂಡ ನೀವು ಚೆಕ್ ಮಾಡಬಹುದು. ಇದು 75 ರೂಪಾಯಿಗೆ 1 ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ. ಇವತ್ತಿನ ಮಾರ್ಕೆಟ್ನಲ್ಲಿ 75 ರೂಪಾಯಿಗೆ 1 ಕೆ ಜಿ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು. ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಬೇಕು ಅಂದರೆ ಹೋಲ್ಸೇಲ್ ರೇಟಲ್ಲಿ ಬೇಕು ಅಂದರೆ ಆಲೂಗಡ್ಡೆ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಯಾವುದೇ ಆಗಿರ್ಬೋದು ನೀವು ಬಂದು ತಗೊಂಡು ಹೋಗಬಹುದು. ಇದು 80 ರೂಪಾಯಿಗೆ 1 ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ. ಯಾರೆಲ್ಲ ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಅಂಗಡಿ ಇಡ್ತೀವಿ ಅನ್ನೋರು ಸೊ ಒಂದು ಯಶವಂತಪುರ ಮಾರ್ಕೆಟಿಗೆ ಬಂದು ನೀವು ಒಮ್ಮೆ ತಿಳ್ಕೊಳ್ಬೇಕಾಗತ್ತೆ ಏನು ರೇಟ್ ನಡೆಯುತ್ತೆ. ಇದು 80 ರೂಪಾಯಿಗೆ 1 ಕೆ ಜಿ. ಹೋಲ್ಸೇಲಲ್ಲಿ ಸಿಗಲ್ವಾ, ನಮಗೆ ಅನುಕೂಲ ಆಗಿರುವಂತಹ ರೇಟಿಗೆ ಸಿಗತ್ತಾ, ನಮಗೆ ಬೇಕಾಗಿರುವಂತಹ ರೇಂಜಲ್ಲಿ ಸೈಜಲ್ಲಿ ಸಿಗತ್ತಾ, ಪ್ರತಿಯೊಂದನ್ನು ನೀವು ಗಮನಿಸ್ಬಿಟ್ಟು ನೀವು ನಿಮ್ಮ ಹೊಸ ಬಿಸ್ನೆಸ್ನ ಓಪನ್ ಮಾಡಿಬಿಟ್ಟು ನೀವು ಕೂಡ ಸಕ್ಸಸ್ ಆಗಬಹುದು. ಆ್ಯಂಡ್ ನಮ್ಮ ವಿಡಿಯೋಗಳನ್ನ ನೀವು ಕೂಡ ಚೆಕ್ ಮಾಡ್ತಾ ಇದ್ದರೆ ಯಾವಾಗ ರೇಟ್ ಕಡಿಮೆ ಇರುತ್ತಲ್ಲ ಆ ಟೈಮಲ್ಲಿ ನೀವು ಕೂಡ ಬಂದು ಕೊಂಡ್ಕೊಂಡು ಹೋಗಬಹುದು. ಅದ್ರ ಜೊತೆಗೆ ರೈತರು ಕೂಡ ನೀವು ಕೂಡ ನಿಮ್ಮ ಬೆಳೆಗೆ ಒಂದೊಳ್ಳೆ ರೇಟ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗಳನ್ನ ನೋಡಿ. ನೀವು ಬೆಳೆದಿರುವಂತಹ ಬೆಳೆ ಯಾವಾಗ ರೇಟ್ ಜಾಸ್ತಿ ಇರುತ್ತಲ್ವ ಆ ಟೈಮಲ್ಲಿ ನೀವು ಕೂಡ ತಗೊಬಂದು ಯಶವಂತಪುರ ಮಾರ್ಕೆಟ್ನಲ್ಲಿ ಮಾರಬಹುದು. ನಿಮಗೂ ಕೂಡ ಒಂದೊಳ್ಳೆ ಸಕ್ಸಸ್ ಸಿಗತ್ತೆ. ನೀವು ಬೆಳೆದಿರುವಂತಹ ಬೆಳೆಗೂ ಒಂದು ಒಳ್ಳೆ ರೀತಿ ಸಿಗತ್ತೆ ಅಂತ ಹೇಳಿ ನಮ್ಮ ಅನಿಸಿಕೆ. ಒಳ್ಳೆ ರೇಟ್ ಸಿಕ್ಕಿದ್ರೆ ನಿಮಗೂ ಕೂಡ ಅನುಕೂಲ ಆಗತ್ತೆ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಈರುಳ್ಳಿ ಬೆಲೆ ತುಂಬ ಮುಖ್ಯವಾಗಿರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಈರುಳ್ಳಿ ರೇಟ್ ಕೂಡ ತೀರಾ ಕಡಿಮೆ ರೇಟಿಂದ ಸ್ಟಾರ್ಟ್ ಆಗ್ತಿದೆ. ಯಾವ ರೇಟು ಟಾಪ್ ರೇಟ್ ಏನಿದೆ ಅಂತ ಹೇಳಿ ನಾವು ಕೂಡ ಚೆಕ್ ಮಾಡಬೇಕಾಗತ್ತೆ. ಈರುಳ್ಳಿ ರೈತರಂತೂ ತುಂಬಾ ನಮಗೆ ಕಾಲು ಮಾಡಿ ಕೇಳ್ತಾ ಇದ್ದೀರಾ ರೇಟ್ ಯಾವಾಗ ಜಾಸ್ತಿ ಆಗತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಮಾಹಿತಿನ ನೋಡ್ತಾ ಹೋಗೋಣ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ಶುರು ಮಾಡೋಣ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 4 ರೂಪಾಯಿ ಕೆ ಜಿ ಇದೆ. ಕೇವಲ ನಿಮಗೆ 4 ರೂಪಾಯಿಯಿಂದ 1 ಕೆ ಜಿ ಈರುಳ್ಳಿ ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 400 ರೂಪಾಯಿ ಆಗುತ್ತೆ. ನಿಮಗೆ 50 ಕೆ ಜಿಯ ಬ್ಯಾಗಿಗೆ ಕೇವಲ 200 ರೂಪಾಯಿ ಆಗುತ್ತೆ.
ನೋಡಬಹುದು. ಚಿಕ್ಕ ಸೈಜಲ್ಲಿದೆ, ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ಇದು ಕೂಡ 4 ರೂಪಾಯಿಗೆ kg, 1 ಕ್ವಿಂಟಲ್ಗೆ 400 ರೂಪಾಯಿ ಆಗುತ್ತೆ. ಫ್ರೆಶ್ ಆಗಿದೆ ನೋಡಬಹುದು. ಈರುಳ್ಳಿ ಚಿಕ್ಕ ಸೈಜಲ್ಲಿದೆ ಅನ್ನೋದು ಬಿಟ್ಟರೆ ನಿಮಗೆ ಫ್ರೆಶ್ ಆಗಿದೆ, ಡ್ಯಾಮೇಜ್ ಇಲ್ಲ, ಡಬ್ಬಲ್ ಪತ್ತಿ ಇದೆ, ಚೆನ್ನಾಗಿ ಡ್ರೈ ಆಗಿದೆ. ಇದು 8 ರೂಪಾಯಿಗೆ 1 kg, ಇದು 800 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ನೋಡ್ಬೋದು, ನಿಮಗೆ ಕಡಿಮೆ ರೇಟಿಂದ ಶುರುವಾದ್ರೂ ಕೂಡ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ. ಇದರಲ್ಲಿ ಡ್ಯಾಮೇಜ್ ಇಲ್ಲ. ಮೇಯ್ನಾಗಿ ಕಡಿಮೆ ರೇಟಿಗೆ ನೀವು ಕೊಂಡ್ಕೊಂಡು ಹೋದ್ರೂ ಕೂಡ ನೀವು ಕೂಡ ಒಂದೊಳ್ಳೆ ರೇಟಲ್ಲಿ ನೀವು ಕೂಡ ಮಾರಬಹುದು ನಿಮ್ಮ ಅಂಗಡಿಯಲ್ಲಿ ಇಟ್ಬಿಟ್ಟು. ನೋಡ್ಬೋದು, ಇದು 9 ರೂಪಾಯಿ kg ಇದೆ. ಫ್ರೆಶ್ ಆಗಿರುವಂತಹ ಈರುಳ್ಳಿಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ನೋಡ್ಬೋದು, ಚಿಕ್ಕ ಸೈಜೇ ಹೌದು, ಬಟ್ ರೇಟ್ ಚೆನ್ನಾಗಿದೆ. ಅಂದರೆ ಈರುಳ್ಳಿ ಕೂಡ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಡಬಲ್ ಪತ್ತಿ ಇದೆ, ಡ್ರೈ ಆಗಿದೆ. ಇನ್ನೇನು ಬೇಕಲ್ವಾ? ಚೆನ್ನಾಗಿರುವಂತಹ ಈರುಳ್ಳಿನ ತಗೊಂಡೋದ್ರೆ ನೀವು ಕೂಡ ಒಂದಷ್ಟು ದಿನ ಇಟ್ಬಿಟ್ಟು ಮಾರಬಹುದು. ಇದನ್ನೆಲ್ಲ ನೀವು ಗ್ರಾಹಕರು ಗಮನಿಸಬೇಕಾಗತ್ತೆ. ಇದು 14 ರೂಪಾಯಿ kg ಇದೆ, 1400 ರೂಪಾಯಿ ಆಗುತ್ತೆ. ಈ ಈರುಳ್ಳಿ ನೋಡಿ, ಇದು ಕೂಡ ಚೆನ್ನಾಗಿ ಡ್ರೈ ಆಗಿದೆ, ಫ್ರೆಶ್ ಆಗಿದೆ. ಇದು 15 ರೂಪಾಯಿ kg ಇದೆ, 1500 ರೂಪಾಯಿ ಆಗುತ್ತೆ. ಡಬ್ಬಲ್ ಪತ್ತಿ ಇದೆ ಆ್ಯಂಡ್ ಚೆನ್ನಾಗಿ ಡ್ರೈ ಆಗಿದೆ. ಗ್ರಾಹಕರು ಪ್ರತಿಯೊಂದನ್ನು ಗಮನಿಸ್ಬಿಟ್ಟು ನೀವು ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಬಂದು ಕೊಂಡ್ಕೊಳ್ಬೇಕಾಗತ್ತೆ. ಕಡಿಮೆ ರೇಟಿಗೆ ಸಿಗತ್ತೆ ಅಂದ ತಕ್ಷಣವೇ ನೀವು ಹೋಲ್ಸೇಲ್ ರೇಟಲ್ಲಿ ಸಿಗತ್ತೆ ಅಂದ ತಕ್ಷಣ ಕೊಂಡ್ಕೊಂಡು ಹೋಗೋದಲ್ಲ, ನೀವು ಕೂಡ ಗಮನಿಸ್ಬಿಟ್ಟು ತೊಗೊಂಡು ಹೋಗಬೇಕಾಗತ್ತೆ. ಇದು 15 ರೂಪಾಯಿ kg ಇದೆ, 1500 ರೂಪಾಯಿ ಆಗುತ್ತೆ. ಆ್ಯಂಡ್ ರೈತರು ನಿಮ್ಮ ಬೆಳೆಗೆ ಒಳ್ಳೆ ರೇಟ್ ಸಿಗಬೇಕು ಅಂದರೆ ಇದೇ ರೀತಿಯೇ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ. ಇದು ಕೂಡ 15 ರೂಪಾಯಿ kg ಇದೆ, 1500 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ರೈತರಿಗೆ ಇವಾಗಿನ ರೇಟಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ ಅವರು ಮಾರೋಕ್ಕೆ, ಯಾಕಂದರೆ ಇವಾಗ ರೇಟ್ ಕೂಡ ಅಂತ ಏನು ಜಾಸ್ತಿ ಇಲ್ಲ. ನೋಡಬಹುದು, ಇದು 17 ರೂಪಾಯಿ kg ಇದೆ, 1700 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ಅಂದರೆ ನಿಮಗೆ ಏನು ರೇಟ್ ಟಾಪ್ ರೇಟ್ ನಡೀತಿದೆ ಅಂತ ಹೇಳಿ ನೀವು ನೋಡಬೇಕು ಅಂದರೆ ಸೈಜ್ ವೈಸ್ಗಳ ರೇಟ್ ಹಾಕ್ತೀನಲ್ವ, ಆ ಟೈಮಲ್ಲೇ ನಿಮಗೊಂದು ಒಳ್ಳೆ ಕ್ಲಾರಿಟಿ ಸಿಗೋದು. ಅದನ್ನು ಕೂಡ ನೀವು ರೈತರು ಮಿಸ್ ಮಾಡಬಾರ್ದು. ಇದು 16 ರೂಪಾಯಿ kg ಇದೆ, 1600 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ಗ್ರಾಹಕರಿಗೆ ಏನೋ ಒಂದು ಒಳ್ಳೆ ರೇಟ್ ಸಿಗ್ತಾ ಇದೆ, ಯಾಕಂದರೆ ಕಡಿಮೆ ರೇಟಿಗೆ ಒಳ್ಳೊಳ್ಳೆ ಈರುಳ್ಳಿ ಸಿಗ್ತಾ ಇದೆ ಗ್ರಾಹಕರಿಗೆ. ಬಟ್ ರೈತಿಗೆ ಕಡಿಮೆ ರೇಟಿಗೆ ಒಳ್ಳೆ ಈರುಳ್ಳಿನ ಕೊಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಇದು 18 ರೂಪಾಯಿ kg ಇದೆ, 1800 ರೂಪಾಯಿ ಆಗುತ್ತೆ. ಅವರು ಬೆಳೆದಿರುವಂತಹ ಬೆಳೆಗೆ ಅಟ್ಲೀಸ್ಟ್ ಅವ್ರು ಹಾಕಿರುವಂತಹ ಖರ್ಚಾರು ಸಿಗಬೇಕು. ಆದರೆ ಇವಾಗ ಮಾರ್ಕೆಟ್ನಲ್ಲಿ ಅಂತ ಏನು ರೇಟ್ ಇಲ್ಲ. ಇದು 20 ರೂಪಾಯಿ kg ಇದೆ, ಇದು 2000 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಲು. ಅದೇ ಹೋದ ವರ್ಷ ನಿಮಗೆ ಈ ಟೈಮಲ್ಲಿ ಒಳ್ಳೆ ರೇಟ್ ನಡೀತಾ ಇತ್ತು, ಬಟ್ ಈ ವರ್ಷ ನಿಮಗೆ ರೇಟ್ ಇಲ್ಲ. ಎಲ್ಲದನ್ನೂ ಗಮನಿಸ್ಬಿಟ್ಟು ನೀವು ತರಬೇಕಾಗತ್ತೆ. ಆ್ಯಂಡ್ ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕೆ ಹೋಗಬೇಡಿ. ರೈತರು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇದ್ದರೆ ನೀವು ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬೇಕಾಗತ್ತೆ. ಇವತ್ತಿನ ಮಾರ್ಕೆಟ್ನಲ್ಲಿ ನಿಮಗೆ 20 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ, ನೋಡಬಹುದು. ಹಾಗೆಯೇ ನಿನ್ನೆ ಮೊನ್ನೆ ನಮಗೆ ಜಾಸ್ತಿ ಕಮೆಂಟ್ ಬಂದಿದ್ದು ಮತ್ತು ಕಾಲ್ಸ್ ಬಂದಿದ್ದು ಏನು ಗೊತ್ತಾ, ರೇಟು ಯಾವಾಗ ಜಾಸ್ತಿ ಆಗುತ್ತೆ, ಈ ಹಬ್ಬ ಮುಗಿದ್ರ ಮೇಲೆ ರೇಟ್ ಏನಾದರೂ ಜಾಸ್ತಿ ಆಗಬಹುದಾ ಅಂತ ಹೇಳಿಬಿಟ್ಟು ತುಂಬ ಜನ ಕೇಳ್ತಾ ಇದ್ರಿ. ಇವತ್ತು ನೀವು ಗಮನಿಸಿದಂತೆ ರೇಟು ಏನು ಜಾಸ್ತಿ ಆಗಿಲ್ಲ. ಏನು ರೇಟ್ ನಡೀತಿದೆಯೋ ಇಷ್ಟು ದಿನ ಅದಕ್ಕೂ 2 ರೂಪಾಯಿ 1 ರೂಪಾಯಿ ಕಡಿಮೆ ಆಗಿದೆ ಬಿಟ್ಟರೆ ರೇಟ್ ಏನು ಜಾಸ್ತಿ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ರೀಸನ್ ನಾವಿವಾಗ ನೋಡೋದಾದರೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಅರೈವಲ್ಸು ಜಾಸ್ತಿ ಬಂದಿದೆ. ಸೊ ಹಾಗಾಗಿ ನಿಮಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ರೇಟು ತೀರಾ ಕಡಿಮೆ ಆಗಿದೆ. ಇವತ್ತಿನ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು ಅತಿ ಮುಖ್ಯವಾಗಿ ಪ್ರತಿಯೊಂದರಲ್ಲೂ ನಿಮಗೆ 1-2 ರೂಪಾಯಿ ಕಡಿಮೆನೇ ಆಗಿದೆ ಇಷ್ಟು ದಿನಕ್ಕೆ ಕಂಪೇರ್ ಮಾಡಿದ್ರೆ. ಅದರಲ್ಲಿ ಶುಂಠಿ ರೇಟ್ ಮಾತ್ರನೇ ಒಂದು ಒಳ್ಳೆ ರೇಟು ನಡೀತಾ ಇರೋಂಥದ್ದು. ಶುಂಠಿ ರೇಟ್ ಏನು ರೇಟ್ ಇತ್ತಲ್ವ ಇಷ್ಟು ದಿನ ಅದೇ ರೇಂಜಲ್ಲೇ ನಡೀತಾ ಇದೆ. ಶುಂಠಿ ರೇಟ್ ಏನು ಕಡಿಮೆ ಆಗಿಲ್ಲ. ಅದರಲ್ಲಿ ಬಿಟ್ಟರೆ ನಿಮಗೆ ಆಲೂಗಡ್ಡೆ ರೇಟು ಕಡಿಮೆ ಆಗಿದೆ ಸ್ವಲ್ಪ, ಆ್ಯಂಡ್ ಅದರ ಜೊತೆಗೆ ಬೆಳ್ಳುಳ್ಳಿ ರೇಟ್ ಕೂಡ ಸ್ವಲ್ಪ ಕಡಿಮೆ ಆಗಿದೆ, ಈರುಳ್ಳಿ ರೇಟ್ ಕೂಡ ಕಡಿಮೆ ಆಗಿದೆ. ಇದನ್ನು ನೀವು ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಇವತ್ತಿನ ಮಾರ್ಕೆಟ್ನಲ್ಲಿ ನಾವು ಇವಾಗ ಅರೈವಲ್ಸ್ನ ಚೆಕ್ ಮಾಡ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟ್ ಇದು ನೋಡಬಹುದು. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು 74,674 ಬ್ಯಾಗ್ಸ್ ಬಂದಿದೆ. ಆ್ಯಂಡ್ ಪೊಟ್ಯಾಟೊ 25,347 ಬ್ಯಾಗ್ಸ್ ಬಂದಿದೆ. ಗಾರ್ಲಿಕ್ 9,944 ಬ್ಯಾಗ್ಸ್ ಬಂದಿದೆ. ಆ್ಯಂಡ್ ಜಿಂಜರ್ 427 ಬ್ಯಾಗ್ಸ್ ಬಂದಿದೆ. ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬಂದಿರುವಂತಹ ಅರೈವಲ್ಸ್ ಆಗಿದೆ. 74,000 ಬ್ಯಾಗ್ಸು ಈರುಳ್ಳಿ ಬಂದಿದೆ. ಇಷ್ಟು ದಿನಕ್ಕೆ ನೀವು ಕಂಪೇರ್ ಮಾಡಿದ್ರೆ 40,000 ಬ್ಯಾಗ್ಸೇ ನಿಮಗೆ ನಾವು ಜಾಸ್ತಿ ಆಯಿತು ಅಂತ ಹೇಳಿ ಅಂದ್ಕೊತಿದ್ವಿ. ಆದರೆ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ 74,000 ಬ್ಯಾಗ್ಸು ಬರೀ ಈರುಳ್ಳಿನೇ ಬಂದಿದೆ. ಸೊ ಹಾಗಾಗಿ ಈರುಳ್ಳಿ ರೇಟು ಕಡಿಮೆ ಆಗ್ತಿದೆ. ಎಲ್ಲ ಕಡೆಯಿಂದನೂ ಈರುಳ್ಳಿ ಬರ್ತಾನೆ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ಗೆ. ಇದನ್ನು ಮೇಯ್ನಾಗಿ ನೀವು ಗಮನಿಸಬೇಕಾಗತ್ತೆ. ರೈತರು ನೀವು ಮಾರ್ಕೆಟ್ಗೆ ಬಂದವಾಗ ಕಡಿಮೆ ರೇಟ್ ಸಿಗತ್ತೆ ಅಂದರೆ ಇದೇ ರೀಸನ್ನು. ರೇಟು ತೀರಾ ಕಡಿಮೆ ಆಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು. ಇದನ್ನು ಗಮನಿಸಬೇಕಾಗತ್ತೆ.
ಒಂದು 23,000 ಅಥವಾ 25-30,000 ಬ್ಯಾಗ್ಸ್ ಒಳಗಡೆನೇ ಯಶವಂತಪುರ ಮಾರ್ಕೆಟ್ಗೆ ಅರೈವಲ್ಸ್ ಇವತ್ತೇನಾದರೂ ಬಂದಿದ್ದರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿತ್ತು ಈರುಳ್ಳಿ ರೇಟು. ಯಾಕಂದರೆ ಗ್ರಾಹಕರು ತುಂಬ ಜನ ಇದ್ದರು. ಈ ಕಡೆಯಿಂದ ರೈತರ ಕಡೆಯಿಂದ ನಮಗೆ ಈರುಳ್ಳಿ ಕಡಿಮೆ ಬಂದಷ್ಟು ರೇಟ್ ಚೆನ್ನಾಗೇ ಆಗ್ತಿತ್ತು. ಆದರೆ ಇವಾಗ ರೇಟು ಕಡಿಮೆ ಆಗೋ ಕಾರಣ ಬಂದುಬಿಟ್ಟು ಅರೈವಲ್ಸು ಜಾಸ್ತಿ ಬಂದಿದೆ. ನೋಡಬಹುದು ಅರೈವಲ್ಸ್ನ. ನಿಮಗೆ ಅರೈವಲ್ಸ್ ಬಗ್ಗೆ ಮಾಹಿತಿ ಇಲ್ಲ ಅಂದರೆ ಕ್ಲಿಯರಾಗಿ ನಾನು ಆವಾಗ ಹೇಳ್ತಾನೆ ಇರ್ತೀನಿ. ಯಾವಾಗ ಅರೈವಲ್ಸು ತೀರ ಕಡಿಮೆ ಬರುತ್ತಲ್ವ ಆವಾಗ ರೇಟ್ ಜಾಸ್ತಿ ಆಗುತ್ತೆ. ಅರೈವಲ್ಸ್ ಯಾವಾಗ ಹೆಚ್ಚು ಬಂದಲ್ಲಿ ರೇಟು ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು. ಇವಾಗ ನಮ್ಮ ವಾಟ್ಸಪ್ ಲಿಂಕನ್ನ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆದರೆ ಯಾವ ರೀತಿ ವೀಡಿಯೋಗಳು ಸಿಗತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋ ಅಂಥದ್ದು ನೋಡಬಹುದು. ನೀವು ವೀಡಿಯೋಗಳನ್ನ ನೀವು ಗಮನಿಸಬೇಕಾಗತ್ತೆ. ಇದೇ ರೀತಿಯೇ ನಿಮಗೂ ಕೂಡ ಸಿಗತ್ತೆ ನೋಡೋಕ್ಕೆ. ನೀವು ಕೂಡ ರೇಟ್ಗಳನ್ನ ನೋಡ್ಕೊಳ್ಬಹುದು, ಹಾಗೆಯೇ ವೀಡಿಯೋಗಳನ್ನ ಕೂಡ ನೋಡಬಹುದು. ಯಾವ ರೇಟಲ್ಲಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಬೇಕು ಅನ್ನೋದನ್ನ ನೀವು ಕನ್ಫರ್ಮ್ ಮಾಡಿಕೊಂಡು ಆ ತಕ್ಷಣವೇ ಕಾಲ್ ಮಾಡಿದ್ರೆ ನಮ್ಮ ಕಡೆಯಿಂದ ನಿಮಗೆ ಕಳಿಸ್ಕೊಡ್ತಾರೆ ಅಥವಾ ಎತ್ತಿಟ್ಟಿರ್ತಾರೆ, ನೀವು ಬಂದು ತಗೊಂಡು ಹೋಗಬಹುದು. ಸೊ ಈ ರೀತಿ ಇದಕ್ಕೋಸ್ಕರನೇ ನಿಮಗೆ ವೀಡಿಯೋಗಳನ್ನ ಹಾಕ್ತಾ ಇರೋ ಅಂಥದ್ದು. ರೈತರು ನೀವು ನೋಡಿ ಅಮೌಂಟ್ಗಳನ್ನ ಕೂಡ ನೀವು ಕೂಡ ತಿಳ್ಕೊಳ್ಬಹುದು. ನಾವು ವಾಟ್ಸಪ್ಪಲ್ಲಿ ಕೇವಲ 50 kg ಬ್ಯಾಗಿಗೆ ಏನು ರೇಟ್ ನಡೀತಿದೆ ಇವತ್ತಿನ ಮಾರ್ಕೆಟ್ನಲ್ಲಿ, ಆ್ಯಕ್ಷನ್ನಲ್ಲಿ ಏನು ರೇಟ್ಗೆ ಹೋಗ್ತಾರಲ್ವ ಅದೇ ರೇಟನ್ನು ನಾವು ಮೆನ್ಷನ್ ಮಾಡೋದು. ನಾವು ಯೂಟ್ಯೂಬಲ್ಲಿ ಮಾತ್ರನೇ 1 ಕ್ವಿಂಟಲ್ಗೆ ಏನು ರೇಟ್ ನಡೆಯುತ್ತೆ ಅನ್ನೋದನ್ನ ನಾವು ಯೂಟ್ಯೂಬಲ್ಲಿ ಮೆನ್ಷನ್ ಮಾಡಿರ್ತೀವಿ. ಸೊ ಅದಕ್ಕೆ ನಾವು ನಿಮಗೆ ಹೇಳ್ತಿರೋ ಅಂಥದ್ದು. ಯೂಟ್ಯೂಬಲ್ಲೇ ಬೇರೆ ರೇಟು ಮತ್ತು ವಾಟ್ಸಪ್ಪಲ್ಲೇ ಬೇರೆ ರೇಟು ಅಂತ ನೀವೇನು ಭಯ ಬೀಳಕ್ಕೆ ಹೋಗಬೇಡಿ. ಒಂದೇ ರೇಟು, ಸೇಮ್ ರೇಟೇ ಇರುತ್ತೆ. ನೀವು ಬೇಕಾದರೆ 50ನ ಡಬಲ್ ಮಾಡಿ ನೋಡಿದ್ರೆ ನಾನು ಯೂಟ್ಯೂಬಲ್ಲಿ ಸೇಮ್ ರೇಟನ್ನು ಮೆನ್ಷನ್ ಮಾಡಿರ್ತೀನಿ. ಅದೇ ನಿಮಗೆ ಶುಂಠಿಗೆ ಮಾತ್ರನೇ 60 kg ಬ್ಯಾಗಿಗೆ ಏನು ರೇಟ್ ನಡೀತಿದೆ ಅಂತ ಹೇಳಿಬಿಟ್ಟು ಶುಂಠಿಗೆ ಹಾಕಿರ್ತಾರೆ. ಅದನ್ನು ಕೂಡ ನೀವು ಚೆಕ್ ಮಾಡಬಹುದು. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಸೈಜ್ ವೈಸ್ಗಳ ಮೇಲಿನ ರೇಟು ಅಂದರೆ ಕರ್ನಾಟಕದ ಆನಿಯನ್ಗೆ ಏನು ರೇಟ್ ಇದೆ ಮತ್ತು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ಇದೆ ಅಂತ ಹೇಳಿ ಇವಾಗ ನಾವು ಚೆಕ್ ಮಾಡ್ತಾ ಹೋಗೋಣ. ಅದರಲ್ಲಿ ಯಶವಂತಪುರ ಮಾರ್ಕೆಟ್ಗೆ ಕರ್ನಾಟಕದ ಆನಿಯನ್ ರಿಪೋರ್ಟ್ ನಾವು ನೋಡೋದಾದರೆ ಅರೈವಲ್ಸ್ ಇವತ್ತು 79,286 ಬ್ಯಾಗ್ಸ್ ಬಂದಿದೆ. ಟೋಟಲು 395 ಟ್ರಕ್ಸ್ ಇವತ್ತು ಯಶವಂತಪುರ ಮಾರ್ಕೆಟಿಗೆ ಬಂದಿದೆ. ಇದರಲ್ಲಿ ಕರ್ನಾಟಕದ ಆನಿಯನ್ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂದರೆ 30% ಅಷ್ಟೇ ಕರ್ನಾಟಕದ ಆನಿಯನ್ ಬಂದಿದೆ. ಉಳಿದಿರುವಂತಹ 70% ಮಹಾರಾಷ್ಟ್ರ ಕಡೆಯಿಂದ ಇವತ್ತು ಯಶವಂತಪುರ ಮಾರ್ಕೆಟಿಗೆ ಬಂದಿದೆ. ಇದನ್ನು ಮೇಯ್ನಾಗಿ ನೀವು ಗಮನಿಸಬೇಕಾಗತ್ತೆ. ಆ್ಯಂಡ್ ಇವತ್ತು ವಿಜಯಪುರದಿಂದ ಆನಿಯನ್ ಬಂದಿದೆ. ಆ ಆನಿಯನ್ಗೆ ಎಕ್ಸ್ಟ್ರಾ ಸೂಪರ್ ಸೈಜ್ ಇದ್ದಲ್ಲಿ 1,400 ರೂಪಾಯಿಂದ 1,500 ರೂಪಾಯಿ ತನಕ ಹೋಗಿದೆ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ. ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ 1,200 ರೂಪಾಯಿಂದ 1,400 ರೂಪಾಯಿ ತನಕ ಹೋಗಿದೆ. ಮಿಕ್ಸ್ ಇದ್ದಲ್ಲಿ 200 ರೂಪಾಯಿಂದ 800 ರೂಪಾಯಿ ತನಕ ಹೋಗಿದೆ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ. ವಿಜಯಪುರದ ಆನಿಯನ್ಗೆ ಈ ರೇಟ್ ನಡೆದಿದೆ. ಸೊ ನಿಮಗೆ ಯಾವುದಾದ್ರೂ ರೇಟ್ ಗೊತ್ತಾಗಿಲ್ಲ ಅಂದರೆ ಸ್ಕಿಪ್ ಮಾಡಿಬಿಟ್ಟು ನೀವು ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ನೋಡಬಹುದು. ವಿಡಿಯೋನ ಲಿಸ್ಟ್ ಕೂಡ ನಾವು ಹಾಕಿರ್ತೀವಿ. ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಹೊಸದಾಗಿ ಈರುಳ್ಳಿ ಬಂದಿದೆ. ಅದು 8,000 ಬ್ಯಾಗ್ಸ್ ಬಂದಿದೆ. ಆ ಈರುಳ್ಳಿಗೆ ಏನು ರೇಟ್ ಹೋಗಿದೆ ಅಂತ ಹೇಳಿ ನೋಡೋದಾದರೆ ನಮ್ಮ ಕರ್ನಾಟಕದ ಈರುಳ್ಳಿಗೆ ಏನು ರೇಟ್ ಹೋಗಿದೆ ಅಂತ ಹೇಳಿ ನೋಡೋದಾದರೆ ಎಕ್ಸ್ಟ್ರಾ ಸೂಪರ್ ಸೈಜು ಒಳ್ಳೆ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ 1,000 ರೂಪಾಯಿಂದ 1,400 ರೂಪಾಯಿ ತನಕ ಹೋಗಿದೆ ಅಷ್ಟೇ ನೋಡಬಹುದು. ಆ್ಯಂಡ್ ಮಿಕ್ಸ್ ತಂದಲ್ಲಿ 100 ರೂಪಾಯಿಂದ 1,000 ರೂಪಾಯಿ ತನಕ ಹೋಗಿದೆ. ಕಡಿಮೆ ರೇಟ್ ನಡೀತಾ ಇದೆ ನೋಡಬಹುದು. ಇವತ್ತು ಆಂಧ್ರ ಆನಿಯನ್ಗೆ ಏನು ರೇಟ್ ಹೋಗಿದೆ ಅಂತ ಹೇಳಿ ನೋಡೋದಾದರೆ 500 ರೂಪಾಯಿಂದ 1,000 ರೂಪಾಯಿ ತನಕ ಹೋಗಿದೆ. ಇವಾಗ ನಾವು ಮಹಾರಾಷ್ಟ್ರ ಈರುಳ್ಳಿಗೆ ಏನು ರೇಟ್ ಹೋಗಿದೆ ಅಂತ ಹೇಳಿ ಚೆಕ್ ಮಾಡೋಣ. ಇವತ್ತು ಯಶವಂತಪುರ ಮಾರ್ಕೆಟ್ಗೆ 70% ಅರೈವಲ್ಸು ಮಹಾರಾಷ್ಟ್ರ ಕಡೆಯಿಂದನೇ ಬಂದಿದೆ. ಓಕೆನಾ? ಅದರಲ್ಲಿ ನಾವಿವಾಗ ಮಹಾರಾಷ್ಟ್ರ ಈರುಳ್ಳಿಯ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೆದಿದೆ ಅಂತ ಹೇಳಿ ನೋಡೋದಾದರೆ ಎಕ್ಸ್ಟ್ರಾ ಸೂಪರ್ ಸೈಜು 80 mm ಇದ್ದಲ್ಲಿ 1,700 ರೂಪಾಯಿಂದ 1,800 ರೂಪಾಯಿ ತನಕ ನಡೀತಿದೆ. ಬಿಗ್ ಸೈಜು 1,500 ರೂಪಾಯಿಂದ 1,600 ರೂಪಾಯಿ ತನಕ ನಡೀತಿದೆ. ಮುಕ್ಕಾಲು 1,400 ರೂಪಾಯಿಂದ 1,500 ರೂಪಾಯಿ ತನಕ ನಡೀತಿದೆ. ಹಾಗೆ ಮೀಡಿಯಮು 1,500 ರೂಪಾಯಿಂದ 1,300 ರೂಪಾಯಿ ತನಕ ನಡೀತಿದೆ. ಗೋಲ್ಟಾ 800 ರೂಪಾಯಿಂದ 900 ರೂಪಾಯಿ ತನಕ ನಡೀತಿದೆ. ಗೋಲ್ಟಿ 200 ರೂಪಾಯಿಂದ 400 ರೂಪಾಯಿ ತನಕ ನಡೀತಿದೆ. ಜೋಡಿ ಚಾಪೆ ಈರುಳ್ಳಿಗೆ 200 ರೂಪಾಯಿಂದ 500 ರೂಪಾಯಿ ತನಕ ನಡೀತಿದೆ. ಮಿಕ್ಸ್ ತಂದಲ್ಲಿ 700 ರೂಪಾಯಿಂದ 1,000 ರೂಪಾಯಿ ತನಕ ನಡೀತಿದೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೆದಿದೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ನೀವು ಗಮನಿಸಬೇಕಾಗತ್ತೆ, ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ 100 ರೂಪಾಯಿಂದ ಈರುಳ್ಳಿ ಶುರುವಾಗ್ತಾ ಇದೆ. 100 ರೂಪಾಯಿ ಅಂದರೆ ನಿಮಗೆ
ಕ್ವಿಂಟಲ್ಗೆ 100 ರೂಪಾಯಿ ಆಗುತ್ತೆ. ಅಂದರೆ ಲೆಕ್ಕ ಹಾಕಿ ಇಷ್ಟು ದಿನ ನಿಮಗೆ ಈರುಳ್ಳಿ ರೇಟು ಶುರುವಾಗ್ತಾ ಇರೋದೇ 700 ರೂಪಾಯಿಂದ 800 ರೂಪಾಯಿಂದ ಈರುಳ್ಳಿ ರೇಟು ಶುರುವಾಗ್ತಾ ಇತ್ತು. ಆದರೆ ಇವಾಗ ಕೇವಲ 100 ರೂಪಾಯಿ 200 ರೂಪಾಯಿಯಿಂದ ಇವತ್ತಿನ ದಿನ ಈರುಳ್ಳಿ ರೇಟು ಶುರುವಾಗಿದೆ. ಇದರಿಂದ ರೈತರಿಗೆ ಎಷ್ಟು ಬೇಜಾರಾಗತ್ತೆ ಲೆಕ್ಕ ಹಾಕಿ. ಯಾಕಂದರೆ ಅಟ್ಲೀಸ್ಟ್ ಅವರಿಗೆ ಇಷ್ಟು ದಿನ ನಡೀತಿರುವಂತಹ ರೇಟು ಇವತ್ತಿನ ದಿನ ಸಿಗ್ತಾ ಇಲ್ಲ ಇವತ್ತಿನ ಮಾರ್ಕೆಟ್ನಲ್ಲಿ. ಸೊ ಇದರಿಂದ ಬೇಜಾರಾಗತ್ತೆ. ಅವರು ತಂದಿರುವಂತಹ ಬೆಳೆ ಕೂಡ ಒಂದೊಳ್ಳೆ ರೇಟು ಸಿಗ್ತಾ ಇಲ್ಲ. ಯಾರೆಲ್ಲ ಈರುಳ್ಳಿ ಕಿತ್ತುಬಿಟ್ಟು ಮಾರಬೇಕು ಅಂತ ಇದ್ದೀರೋ ನೀವು ನಿಜವಾಗ್ಲೂ ನೋಡಿಬಿಟ್ಟು ನೀವು ಮಾರಿ. ಯಾಕಂದರೆ ರೇಟು ತೀರಾ ಕಡಿಮೆ ಇದೆ. ನಾಳೆ ಇದೇ ರೀತಿಯೇ ಅರೈವಲ್ಸ್ ಬರುತ್ತಾ ಅಂತ ಹೇಳಿ ನಾವು ಚೆಕ್ ಮಾಡಬೇಕಾಗತ್ತೆ. ಆ್ಯಂಡ್ ಇಷ್ಟೇ ಅರೈವಲ್ಸ್ ಜಾಸ್ತಿ ಬಂದರೆ ನಾಳೆನೂ ಕೂಡ ಇನ್ನೂ ರೇಟು ಕಡಿಮೆ ಆಗುವಂತಹ ಚಾನ್ಸಸ್ಸು ಇರುತ್ತೆ. ಇದನ್ನು ಮುಖ್ಯವಾಗಿ ನೀವು ಗಮನಿಸಬೇಕಾಗತ್ತೆ. ಸೊ ನೋಡಬೇಕಾಗತ್ತೆ, ನಾಳೆ ವಿಡಿಯೋಗಳನ್ನ ನೀವು ಗಮನಿಸಬೇಕಾಗತ್ತೆ. ಆ್ಯಂಡ್ ನಾಡಿದ್ದು ಕೂಡ ಅಂದರೆ ಸೋಮವಾರ ಏನಾದರೂ ರೇಟು ಜಾಸ್ತಿ ಆಗತ್ತಾ ಅಂತ ಹೇಳಿ ಮತ್ತೆ ನಾವು ಕಾದು ನೋಡಬೇಕಾಗತ್ತೆ. ಈರುಳ್ಳಿ ಬೆಳೆದಿರುವಂತಹ ರೈತರಿಗೆ ಸಿಕ್ಕಾಪಟ್ಟೆ ಕಷ್ಟದ ಕಾಲ ಈ ಟೈಮು. ಯಾಕಂದರೆ ಈರುಳ್ಳಿ ರೇಟು ಕಡಿಮೆ ಇದೆ. ಹಾಗಾಗಿ ಇದನ್ನೆಲ್ಲ ನೋಡಿಬಿಟ್ಟು ನೀವು ಬರಬೇಕಾಗತ್ತೆ. ಆ್ಯಂಡ್ ಗ್ರಾಹಕರಿಗೆ ಮಾತ್ರ ಒಳ್ಳೆ ಚಾನ್ಸ್ ಇದು. ಯಾರೆಲ್ಲ ಗ್ರಾಹಕರು ನೋಡ್ತಾ ಇದ್ದೀರಲ್ವ ವೀಡಿಯೋಗಳನ್ನ, ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ಬಂದು ಹೋಲ್ಸೇಲ್ ರೇಟಲ್ಲಿ ಕಡಿಮೆ ರೇಟಲ್ಲಿ ಈರುಳ್ಳಿನ ಫ್ರೆಶ್ ಆಗಿರುವಂಥ ಈರುಳ್ಳಿನ ಕೊಂಡ್ಕೊಂಡು ಹೋಗಬಹುದು. ಬಂದುಬಿಟ್ಟು ನೋಡಿ ತೊಗೊಂಡು ಹೋಗಬಹುದು. ಯಾವುದೇ ರೀತಿಯ ಡೌಟ್ ಬೇಡ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ಆ್ಯಂಡ್ ಗ್ರಾಹಕರು ಕೂಡ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಈರುಳ್ಳಿ ಮಾರ್ತಾ ಇದ್ದೀರಲ್ವ ಅಂಥವರಿಗೆಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ರೈತರು ಕೂಡ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥವರಿಗೆ ಆ್ಯಂಡ್ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಅವರಿಗೂ ಗೊತ್ತಾಗಲಿ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ಅವರು ಕೂಡ ತಿಳ್ಕೊಂಡು ಮಾರ್ಕೆಟ್ಗೆ ಅವರು ಕೂಡ ತಂದು ಮಾರಬಹುದು. ಇದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ. ಆ್ಯಂಡ್ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೋದು ನಮ್ಮ ಜೊತೆಗೆ. ಕಾಲ್ ಪಿಕ್ ಆಗಿಲ್ಲ ಅಂದರೆ ಕಮೆಂಟ್ ಮೂಲಕ ಕೂಡ ನೀವು ಕ್ವಶನನ್ನು ಕೇಳಬಹುದು. ಯಾವುದೇ ರೀತಿಯ ಅನುಮಾನ ಬೇಡ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.